ನಮಸ್ಕಾರ. ಮೈಸೂರು ಪಾಕ್ ಯಾರಿಗೆಲ್ಲ ಇಷ್ಟ ಇದೆ ಮೊದಲು ಕಮೆಂಟ್ ಮಾಡಿ ತಿಳಿಸಿ. ಸೊ 3ನೇ ಬ್ಯಾಚ್ನ ಮೈಸೂರು ಪಾಕ್ ಸಿದ್ಧವಾಗಿದೆ. ದಯಮಾಡಿ ಡೈರೆಕ್ಟ್ ಆಗಿ ನಮ್ಮ ಮಂಡ್ಯದ ಶಾಪಿಗೆ ಬಂದು ವಿಸಿಟ್ ಮಾಡಿ ಸವಿದು ನೋಡ್ಬೋದು. ಇಲ್ಲ ಬೇಡ ಅಂತಂದ್ರೆ ನಮ್ಮ ವಾಟ್ಸಪ್ಗೆ DM ಮಾಡಿದ್ರೆ ಅಂದರೆ ಮೆಸೇಜ್ ಮಾಡಿದ್ರೆ ನಿಮಗೆ ನಾವೇ ಕಳಿಸ್ಕೊಡುವಂತಹ ವ್ಯವಸ್ಥೆ ಇದೆ. ಸೊ ಈ ವಿಡಿಯೋ ಏನಕ್ಕೆ ಅಂತಂದ್ರೆ, ಈ ಮೈಸೂರು ಪಾಕ್ ನೋಡಲ್ಲ, ಇದು ಹೇಗೆ ತಯಾರಿಸ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಅದರ ಒಂದು ವಿಡಿಯೋನ ನಿಮ್ಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ವಿ. ನೋಡಿ ಹೇಗೆ ನಾಟಿ ಹಸುವಿನ ತುಪ್ಪ ಆಯ್ತಾ. ಇದನ್ನು ಕೂಡ ನಾವು ಕರಗಿಸಿ ಇಟ್ಕೋತೀವಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಸರಿ ಬರಲ್ಲ. ಹಾಗಾಗಿ ಪ್ರೊಸೀಜರ್ ಪ್ರಕಾರ ಟ್ರೆಡಿಷನಲ್ ಆಗಿ ಏನ್ ಮಾಡ್ತಾರೆ ಅದೇ ರೀತಿ ನಾವು ಮಾಡೋದು. ಹಾಗಾಗಿ ಇದನ್ನ ಕರಗಿಸ್ಬಿಟ್ಟು ಇಟ್ಕೋತೀವಿ. ನಾಟಿ ಹಸುವಿನ ತುಪ್ಪ ಆದ್ಮೇಲೆ ಮೇನ್ ಆಗಿ ಸಿಹಿಗೆ ಏನ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ತಾಟಿ ಬೆಲ್ಲ. ತಾಟಿ ಬೆಲ್ಲ ಈ ರೀತಿ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಇದನ್ನು ಕೂಡ ಒಂದ್ ಸ್ವಲ್ಪ ನೀರ್ ಹಾಕಿ ಕರಗಿಸಿ ಇಟ್ಕೋತೀವಿ. ಕೊನೆಗೆ ಅದೊಂದು ಪಾಕ ಬರ್ಬೇಕು, ಅದನ್ನ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ರೀತಿ ನಾವು ನೀರನ್ನ ಹಾಕಿ, ಸ್ವಲ್ಪ ನೀರು, ಒಂದು ಅರ್ಧ ಲೋಟ 1 ಲೋಟ ನೀರ್ ಹಾಕ್ಬಿಟ್ಟು ಇದು ನೀರ್ ಹಾಕ್ಬೇಕು. ಇದೆಲ್ಲ ಕರಗಿ ಆ ಲೆವೆಲ್ಗೆ ಮಾಡಿ ಇದನ್ನು ಸಿಹಿಗೆ ತಾಟಿ ಬೆಲ್ಲವನ್ನ ಬಳಸ್ತಾ ಇದೀವಿ. ಮೈಸೂರು ಪಾಕ್ ಮಾಡೋದಕ್ಕೆ ಮೊದಲನೇ ಪ್ರೋಸೆಸ್ ಈಗಾಗಲೇ ನೋಡಿದ್ವಿ. ತುಪ್ಪವನ್ನ ಕರಗಿಸೋಕೆ ಇಟ್ಟಿದ್ದೀವಿ, ಹಾಗೆ ಬೆಲ್ಲವನ್ನು ಕೂಡ ಕರಗಿಸೋಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ನಾನು ಈ ರೀತಿ ಕಡಲೆ ಹಿಟ್ಟನ್ನು ಸುಮ್ಮನೆ ಅದೊಂದು ಹಸಿ ಸ್ಮೆಲ್ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಲೈಟ್ ಆಗಿ ಹುರ್ಕೋತೀನಿ. ತುಂಬಾ ಏನು ಉರಿಯೋದೇನು ಅವಶ್ಯಕತೆ ಇಲ್ಲ, ಲೈಟ್ ಆಗಿ ಹುರ್ಕೋತೀನಿ. ಕಡಲೆ ಹಿಟ್ಟನ್ನ ಲೈಟ್ ಆಗಿ ಹುರ್ಕೊಂಡಾದ್ಮೇಲೆ, ಅಂದ್ರೆ ಅದು ಹಸಿ ವಾಸನೆ ಹೋಗೋ ಹಂಗೆ ಹುರ್ಕೊಂಡಾದ್ಮೇಲೆ ಈ ರೀತಿ ತುಪ್ಪವನ್ನು ಹಾಕಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು. ಯಾಕೆ ಅಂದ್ರೆ ಗಂಟಿಲ್ದೇ ಇರಲಿ ಅಂತ. ನಾನು ಕೆಲವೊಬ್ರು ಭಟ್ರುಗಳನ್ನ ನೋಡಿದ್ವಿ, ಡೈರೆಕ್ಟ್ ಆಗಿ ಕಡಲೆ ಹಿಟ್ಟನ್ನ ತುಪ್ಪ ಮತ್ತೆ ಬೆಲ್ಲಕ್ಕೆ ಹಾಕಿ ಮಾಡ್ತಾರೆ. ಹಂಗೂ ಮಾಡ್ಬೋದು, ಅದು ಮೆಥಡ್ ಸರಿ ಇದೆ. ಹಿಂಗೂ ಮಾಡೋದು. ಇದೇನಾದ್ರೆ ಒಂದು ಸ್ವಲ್ಪ ಈಸಿ, ಗಂಟು ಸಿಗಲ್ಲ. ಈಸಿಯಾಗಿ ಈ ರೀತಿ ತುಪ್ಪವನ್ನು ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಈಸಿ ಆಗುತ್ತೆ, ಈಸಿಯಾಗಿ ಮತ್ತೆ ಚೆನ್ನಾಗೂ ಬರುತ್ತೆ. ಮೈಸೂರು ಪಾಕು ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಮೆಥಡ್. ಆಗಲೇ ಬೆಲ್ಲದ ಪಾಕ ಕರಗ ಕಟ್ಟಿದ್ದಲ್ಲ, ಅದನ್ನ ಈ ರೀತಿ ಜಾಲರಿನಲ್ಲಿ ಫಿಲ್ಟರ್ ಮಾಡ್ಕೋಬೇಕು. ಯಾಕಂದ್ರೆ ಕಸ ಕಡ್ಡಿ ಇದ್ರೆ ಹೋಗ್ಲಿ ಅಂತೇಳಿ. ಸ್ನೇಹಿತರೆ, ಪಾಕ ನಿಮ್ಗೆ ಈ ರೀತಿ ನೋಡಿ, ಒಂದು ದಾರ ಬರುತ್ತಲ್ಲ, ಆ ರೀತಿ ದಾರ ಬರೋ ಮಟ್ಟಿಗೆ ಪಾಕವನ್ನ ಬಳಸ್ಕೋಬಹುದು. ಒಂದೇಳೆ ಪಾಕ, ತುಂಬಾ ಒಂದೇಳೆ ಪಾಕ ಬೇಕಾಗಿಲ್ಲ, ಲೈಟ್ ಇಷ್ಟು ಬಂದ್ರೆ ಸಾಕು. ಈ ಮಟ್ಟಕ್ಕೆ ಪಾಕ ಬಂದ್ರೆ ಸಾಕು. ಈಗ ಕಲ್ಸಿರ್ತಕ್ಕಂಥ ಬ್ಯಾಟರ್ನ ಹಾಕೋತೀವಿ. ಈಗ ನೋಡಿ ಸ್ನೇಹಿತರೆ, ಆಗ್ಲೇ ಹೇಳಿದೆ ಪಾಕ ನಿಮ್ಗೆ ಹದವಾಗಿ ರೆಡಿಯಾಗಿದೆ ಈಗ, ಹೌದಾ. ಈಗ ನಾನು ಕಡಲೆ ಹಿಟ್ಟು ಮತ್ತೆ ತುಪ್ಪವನ್ನ ಕಲ್ಸಿರ್ತಕ್ಕಂಥ ಈ ಬ್ಯಾಟರ್ನ ಹಾಕೋತಾ ಇದ್ದೀವಿ. ಇದು ಹಾಕದ್ಮೇಲೆ ಬಹಳ ಜಾಗರೂಕತೆಯಿಂದ ಉರಿ ಕಮ್ಮಿ ಕುಟ್ಕೊಂಡು ನಾವು ಒಂದು ಮೈಸೂರು ಪಾಕ ಹದವಾಗಿ ಬರೋವರೆಗೂ ತಿರಿತಾ ಇರ್ಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನಾನು ಆ ಬ್ಯಾಟರ್ನ ಹಾಕಿ, ಅಂದ್ರೆ ಕಡಲೆ ಹಿಟ್ಟು ಮತ್ತೆ ತುಪ್ಪ ಕಲಸಿದಂತ ಹಿಟ್ಟನ್ನ ಹಾಕಿ ಒಂದು 5 ನಿಮಿಷ ಆಯ್ತು. ಇವಾಗ ಅದು ಹಸಿ ವಾಸನೆ ಹೋಗಿದೆ. ಇವಾಗ ನಾವು ತುಪ್ಪ ಹಾಕೊಂಡು ಈ ರೀತಿ ಕೈ ಆಡ್ತಾ ಇರ್ಬೇಕು. ಕೈ ಬಿಡಂಗಿಲ್ಲ, ಕೈ ಬಿಟ್ರೆ ಹೋಯ್ತು ಮೈಸೂರು ಪಾಕ್ ಹದಗೆಡುತ್ತೆ. ಈ ರೀತಿ ಸ್ವಲ್ಪ ತುಪ್ಪ ಹಾಕೊಂಡು ಸಣ್ಣೂರಿ ಹಾಕೊಂಡು ಈ ರೀತಿ ಕೈ ಆಡ್ತಾನೇ ಇರ್ಬೇಕು. ಇದು ಮತ್ತೆ ತುಪ್ಪ ಕುಡಿಯುತ್ತೆ, ಮತ್ತೆ ತುಪ್ಪ ಹಾಕಬೇಕು. ಒಟ್ಟು 3 ರಿಂದ 4 ಸಲ ತುಪ್ಪ ಹಾಕೋತೀವಿ. ಫೈನಲ್ ಆಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನ ಕಂಟೈನರ್ಗೆ ಹಾಕ್ತೀವಿ. ಇದು ಕೊನೆ ಅಂತ ನೋಡಿ, ಈ ರೀತಿ ಥಿಕ್ನೆಸ್ ಬರಬೇಕು ಬ್ಯಾಟರು, ನೋಡ್ಕೊಳ್ಳಿ. ಇದಾದ್ಮೇಲೆ ಇದು ಫೈನಲ್ ಅಂತ. ಕೊನೆಗೆ ನಾವು ಇದನ್ನ ಉಳಿದಿರತಕ್ಕಂತಹ ತುಪ್ಪವನ್ನು ಹಾಕಿ ಎಂಡ್ ಮಾಡುವಂಥದ್ದು ಪಾಕ. ಸೊ ಇಲ್ಲಿಗೆ ಮೈಸೂರು ಪಾಕ ಸಿದ್ಧ ಆಯ್ತು ಅಂತ. ಇದನ್ನ ತಗೊಂಡೋಗಿ ಟ್ರೈಗೆ ಹಾಕಿದ್ರೆ ಮುಗೀತು. ಸೊ ಆರದ್ಮೇಲೆ ಇದನ್ನ ಕಟಿಂಗ್ ಮಾಡ್ಕೊಂಡು ತಿನ್ನುವಂಥದ್ದು. ನೋಡೋಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಮೈಸೂರು ಪಾಕನ್ನ ತಯಾರಿಸ್ತೀವಿ ಅಂತ. ಸೊ ತಮಗೆಲ್ಲ ಅನ್ಸ್ಬೋದು
ಇದೇನಪ್ಪ ಬೆಲ್ಲದ್ದು ಈ ರೀತಿ ಇದೆ, ಕಪ್ಗಿದೆ, ಸಕ್ಕರೆ ಮಾಡಿದ್ರೆ ಅದು ಬೇರೆ ಕಲರ್ ಬರುತ್ತೆ ಅಂತ. ನಾವು ಇದಕ್ಕೆ ಯಾವುದೇ ರೀತಿ ಕಲರ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ, ಆಸ್ ಇಟ್ ಈಸ್ ಹೇಗೆ ಬರುತ್ತೆ ಹಾಗೆ ಮಾಡ್ತಾ ಇದ್ವಿ. ತಾಟಿ ಬೆಲ್ಲದ ವಿಶೇಷತೆ ಏನಂದ್ರೆ ನಿಮ್ಗೆ ತಿಂದಾಗ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ತುಂಬಾ ಅಲ್ಟಿಮೇಟ್ ಇರುತ್ತೆ. ಇದು ಕೂಡ ಸೇಮ್ ನಿಮ್ಗೆ ಸಕ್ಕರೆ ಮೈಸೂರು ಪಾಕ್ ತರನೇ ಬಾಯಿಗಿಟ್ರೆ ಕರ ಹೋಗುತ್ತೆ, ಯಾಕಂದ್ರೆ ತುಪ್ಪ ಆ ರೀತಿ ಹೊಂದಾಣಿಕೆ ಆಗಿರುತ್ತೆ. ಹಾಗಾಗಿ ಟೇಸ್ಟ್ ಅಲ್ಲಿ ನೋ ಕಾಂಪ್ರಮೈಸ್, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್, ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋ ಕಾಂಪ್ರಮೈಸ್. ಮತ್ತೊಮ್ಮೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ: ತಾಟಿ ಬೆಲ್ಲ, ನಾಟಿ ಹಸುವಿನ ತುಪ್ಪ, ಮತ್ತೆ ಕಡಲೆ ಹಿಟ್ಟು, ಬೇರೆ ಏನು ಬೇಡ. ಇನ್ನು ಏಲಕ್ಕಿ ಪುಡಿ, ಅದು ಇದು, ಅರಿಶಿನ, ಕಲರ್ ಗಿಲ್ಲರ್ ಅಂತಾರೆ, ಏನು ಬೇಕಾಗಿಲ್ಲ. ನೋಡಿ ಈಗಾಗಲೇ ಇದು ಚಾಕ್ಲೇಟ್ ತರ ಕಾಣ್ತಾ ಇದೆ, ತಿಂತಾರೆ, ಇನ್ನು ತಿನ್ಬೇಕು ಅನ್ಸುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಡಯಾಬಿಟಿಕ್ ನವರು ಕೂಡ ಇದನ್ನ ಆರಾಮಾಗಿ ತಿನ್ಬೋದು, ಯಾಕಂದ್ರೆ ತಾಟಿ ಬೆಲ್ಲದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ನಾಟಿ ಹಸು ತುಪ್ಪನ ತಿನ್ಬೋದು. ಹಾಗಾಗಿ ಆರಾಮ್ಸೆ ತಿನ್ನ. ಹಾಗಂತೇಳಿ ಅತಿ ಹೆಚ್ಚಾಗಿ ತಿನ್ನಕ್ ಹೋಗ್ಬಿಡಿ ಯಾರು ಕೂಡ, ಅತಿ ಆದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ. ಹಾಗಾಗಿ ಲಿಮಿಟ್ ಆಗಿ ತಿನ್ನಿ. ಸಿಹಿ, ಒಳ್ಳೆಯ ಸಿಹಿ. ಇನ್ನೇನು ಗೌರಿ ಹಬ್ಬ ಹತ್ರ ಬರ್ತಾ ಇದೆ, ಸಿಹಿ ಯಾರ್ಯಾರು ಬೇಕು ಅನ್ಸುತ್ತೆ ಅವರೆಲ್ಲರೂ ಕೂಡ ಆರ್ಡರ್ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ DM ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ. The sound is loud, beat is on, people dancing to the song. Without fail, who prevails? Is your body twisting fast? Don't be shy, I can't be wrong. If you feel it, then it's strong. Party time, sipping drinks as your shoulders rise and sink.